ಎಲ್ಲ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಲ್ವಾ? ಸೊ ಇಲ್ಲಿವರೆಗೂ ನಾವು ಆಲ್ಮೋಸ್ಟು ರೀಸನಿಂಗಲ್ಲಿ 10 ಚಾಪ್ಟರ್ಸ್ ಕಲ್ತ್ಕೊಂಡ್ವಿ. ಅದು ಯಾವ್ದು ಅಂತ ನಿಮಗೆ ಈಗ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ಸೊ 11th ಚಾಪ್ಟರ್ ಕ್ಲಾಕ್ಸ್ ಆ್ಯಂಡ್ ಕ್ಯಾಲೆಂಡರ್ಸ್ ಅಂತ. ಇದು ಸ್ವಲ್ಪ ದೊಡ್ಡ ಟಾಪಿಕ್ ಆಗಿರುತ್ತೆ. ಸೊ ಸ್ವಲ್ಪ ಒಂದಷ್ಟು ವೀಡಿಯೋಸ್ ಬರುತ್ತೆ, 3-4 ವೀಡಿಯೋಸ್ ಮೇ ಬಿ. ಸೊ ಕ್ಲಾಕ್ಸಲ್ಲಿ ನಮಗೆ ಅದು ನೀವು ಅನ್ಕೊಬೋದು ಕ್ಲಾಕ್ಸಲ್ಲಿ ಅಷ್ಟೊಂದು ಇದೆಯಾ ಹೇಳೋಕ್ಕೆ ಅಂತ. ಕ್ಲಾಕ್ಸಲ್ಲಿ ತುಂಬಾ ಇದೆ. ಕ್ಲಾಕ್ಸ್ ಆ್ಯಂಡ್ ಕ್ಯಾಲೆಂಡರಲ್ಲಿ ತುಂಬ ಇದೆ ಹೇಳೋಕ್ಕೆ. ನಿಮಗೆ ಬರೀ ಮಿನಿಟ್ ಆ್ಯಂಡ್ ಅವರ್ ಆ್ಯಂಡ್ ಗೊತ್ತಿದ್ರೆ ಸಾಕಲ್ವ ಕ್ಲಾಕ್ಸಲ್ಲಿ ಅಂತ ಅಂದ್ಕೊಂಬಿಡಿ. ಟೈಮ್ ಕೇಳ್ತಾರೆ, ಆ್ಯಂಗಲ್ ಕೇಳ್ತಾರೆ, ಅಂದರೆ ಇವಾಗ ಏನೇನು ಕೇಳ್ತಾರೆ ಅಂತ ಹೇಳ್ತೀನಿ. ನಾರ್ಮಲಾಗಿ ಜನ್ರಲ್ಲಾಗಿ ನಿಮಗೆ ಕ್ಲಾಕ್ಸ್ ಅಂದರೆ ಗೊತ್ತು. ಕ್ಲಾಕ್ ಅಂದರೆ ಡಿಜಿಟಲ್ ಕ್ಲಾಕು ನಿಮ್ಮ ಫೋನಲ್ಲಿ ಬರುತ್ತೋ ಆ ಥರ ಕ್ಲಾಕ್ಸ್ ಅಲ್ಲ. ನಮ್ಮ ನಾರ್ಮಲ್ ಸ್ಕೂಲ್ ಡೇಸಲ್ಲಿ ನಾರ್ಮಲ್ ಟೈಮಲ್ಲಿ ನಿಮಗೆ ಮನೇಲಿ ಗಡಿಯಾರ ಇರುತ್ತಲ್ವ ರೌಂಡಕ್ಕೆ, ಆ ಥರ. ಸೊ ಇವಾಗ ಇದು ನಾವು ಕ್ಲಾಕ್ ಅಂದ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ 3 o'clock ಅಂತ ಅಂದ್ಕೊಂಡ್ರೆ, ದೊಡ್ಡ ಮುಳ್ಳು ಮಿನಿಟ್ ಎಂಡ್ ಆಗಿರುತ್ತೆ, ಚಿಕ್ಕ ಮುಳ್ಳು ಅವರ್ ಎಂಡ್ ಆಗಿರುತ್ತೆ. ಸೊ ಇದರಲ್ಲಿ ನಮಗೆ ಯಾವ್ಯಾವ ರೀತಿ ಸಮ್ಸ್ ಬರುತ್ತೆ ಅಂತ ಅಂದರೆ, ಒಂದು ಆ್ಯಂಗಲ್ ಕೇಳ್ತಾರೆ. ಅಂದರೆ ಈ ಒಂದು 5 o'clock ಅಂತ ಅಂದರೆ ಎಷ್ಟು ಆ್ಯಂಗಲು, 3 o'clock ಅಂದರೆ ಎಷ್ಟು ಆ್ಯಂಗಲು, ಈ ಥರ. ಇನ್ನೊಂದು ಸೆಕೆಂಡ್ ಅಂತೂ ಟೈಮ್ ಕೇಳ್ತಾರೆ. ಟೈಮ್ ಅಂತ ಅಂದರೆ ಇಲ್ಲಿ ನಮಗೆ ಆ್ಯಂಗಲ್ ಕೊಟ್ಬಿಟ್ಟು ಟೈಮ್ ಕೇಳ್ತಾರೆ, ಇಲ್ಲಿ ಟೈಮ್ ಕೊಟ್ಬಿಟ್ಟು ಆ್ಯಂಗಲ್ ಕೇಳ್ತಾರೆ. ಅದಾದಮೇಲೆ ಮೂರನೇದು ನಮಗೆ ಮಿರರ್ ಇಮೇಜ್ ಅಂತ ಕೇಳ್ತಾರೆ. ಫೋರ್ತ್ ಒನ್ ನಮಗೆ ಲೂಸಿಂಗ್ ಟೈಮು ಮತ್ತು ಗೇನಿಂಗ್ ಟೈಮ್ ಕೇಳ್ತಾರೆ. ಫಿಫ್ತ್ ಒನ್ನು ನಮಗೆ ರಾಂಗ್ ಟೈಮ್ ಕೇಳ್ತಾರೆ. ಸೊ ಇಷ್ಟು ಕ್ವಶನ್ಸು ನಾವು ಡಿಸ್ಕಸ್ ಮಾಡೋಣ. ಸೊ ಎಷ್ಟು ವೀಡಿಯೋಸ್ ಆಗುತ್ತೆ ಗೊತ್ತಿಲ್ಲ. ಸೊ ಆದರೆ ಇವತ್ತು ನಾವು ಇವೆರಡು ಟ್ರೈ ಮಾಡೋಣ. ಸೊ ಇವಾಗ ನೋಡೋಣ ಒಂದೊಂದಾಗಿ ಹೆಂಗೆ ಕೇಳ್ತಾರೆ ಏನು. ಫಸ್ಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ತಿಳ್ಕೊಬೇಕಾಗುತ್ತೆ. ಅದು ಫಸ್ಟು ತಿಳ್ಕೊಳ್ಳೋಣ. ನಮಗೆ ಇವಾಗ ಬೇಸಿಕ್ ಥಿಂಗ್ಸಲ್ಲಿ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಸ್ಕೂಲಲ್ಲಿ ಒಂದೆರಡು ಸಮ್ ಅವಾಗವಾಗ ಮಾಡಿರ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇದೆ ಅಂದ್ಕೊಂಡ್ರೆ 3 o'clock ಅಂದರೆ ಎಷ್ಟು ಡಿಗ್ರಿ, 9 o'clock ಅಂದರೆ ಎಷ್ಟು ಡಿಗ್ರಿ ಅಂತ ಅಂದರೆ ನಾವೆಲ್ಲ ಚಿಕ್ಕವಾಗೆಲ್ಲ ಮಾಡಿದ್ವಿ 90 degrees ಬರುತ್ತೆ ಅಂತ ಅಲ್ವಾ. ಸೊ ಅಂದರೆ ಇವಾಗ ಇದು ಕ್ಲಾಕ್ ಅಂತ ಅಂದ್ಕೊಳ್ಳಿ. ಇದು ಕ್ಲಾಕು, ಇಲ್ಲಿ 12 ಇರುತ್ತೆ, ಇಲ್ಲಿ 6 ಇರುತ್ತೆ, ಇಲ್ಲಿ 3 ಇರುತ್ತೆ, ಇಲ್ಲಿ 9 ಇರುತ್ತೆ, ಇಲ್ಲಿ 4, 5, 7, 8, 10, 11, 1, 2 ಇರುತ್ತೆ ಅಲ್ವಾ. ಸೊ ಇವಾಗ 12ಗೂ 3ಗೂ ಎಷ್ಟು ಡಿಗ್ರಿ ಅಂತ ಅಂದರೆ ಇದನ್ನು ನಾವು 90 degree ಅಂತ ಕರಿತೀವಿ. ಸೊ 12ಗೂ 3ಗೂ 90 degree ಅಂತ ಅಂದರೆ 12ಗೂ 6ಗೂ ಎಷ್ಟು ಡಿಗ್ರಿ ಆಗಿರುತ್ತೆ, 180 degree ಆಗುತ್ತೆ. 12ಗೂ 9ಗೂ ಎಷ್ಟು ಡಿಗ್ರಿ ಆಗುತ್ತೆ, 12ಗೂ ಮತ್ತು 9ಗೂ, ಇದು 12 ಅಂದ್ಕೊಂಡ್ರೆ ಇದು 9 ಅಂದ್ಕೊಂಡ್ರೆ ಇದಕ್ಕೆ ಎಷ್ಟು ಇರುತ್ತೆ, 90 degree ಇರುತ್ತಾ ಅಥವಾ 270 degree ಇರುತ್ತಾ? ಇದು ನಾವು ಇದೆಲ್ಲ ಕನ್ಫ್ಯೂಸ್ ಆಗಿರುತ್ತಲ್ವ. ಅಂದರೆ ನಮಗೆ ನಾರ್ಮಲಾಗಿ ಇವಾಗ ನಾನು ಹೇಳಿದ್ಮೇಲೆ ಯಾರು ನಿಮಗೆ ಕನ್ಫ್ಯೂಸ್ ಆಯ್ತಲ್ವ, ಯಾವುದು 90 degree ತೊಗೊಬೇಕಾ 270 degree ತೊಗೊಬೇಕಾ ಅಂತ. ಸೊ ಇವೆಲ್ಲ ನಾವು ಕ್ಲೀನಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಮಿನಿಟ್ ಹ್ಯಾಂಡು ಮತ್ತು ಅವರ್ ಹ್ಯಾಂಡು 1 hourಗೆ ಎಷ್ಟು ಡಿಗ್ರಿ ಟರ್ನ್ ಆಗುತ್ತೆ ಅಂತ ನಾವು ನೋಡೋಣ, ಓಕೆನಾ. ಸೊ ಇವಾಗ ಇದು ಕ್ಲಾಕ್ ಅಂತ ಅಂದ್ಕೊಳ್ಳಿ. ಇದು ಕ್ಲಾಕ್ ಅಂದ್ಕೊಳ್ಳಿ. 12 ಇದೆ, 6 ಇದೆ, 3 ಇದೆ, 4, 9 ಇದೆ. ಈಗ ನಮಗೆ ಮಿನಿಟ್ ಹ್ಯಾಂಡಲ್ಲಿ ಮಿನಿಟ್ ಹ್ಯಾಂಡು 1 hourಗೆ ಎಷ್ಟು ಡಿಗ್ರಿ ರೊಟೇಟ್ ಆಗುತ್ತೆ, ಅಂದರೆ ಎಲ್ಲಿಂದ ಎಲ್ಲಿಗೆ ರೊಟೇಟ್ ಆಗುತ್ತೆ. ಮಿನಿಟ್ ಹ್ಯಾಂಡ್ ಅಂದರೆ ದೊಡ್ಡದು. ಇದು ಮಿನಿಟ್ ಹ್ಯಾಂಡ್ ಅಂದರೆ 1 hourಗೆ ಇದು ಇಲ್ಲಿಂದ ರೊಟೇಟ್ ಆಗಿಬಿಟ್ಟು ಮತ್ತೆ ಇಲ್ಲಿಗೆ ಬರುತ್ತೆ ಅಲ್ವಾ. 5, 7, 8, 10, 11 ದೆನ್ ಮಿನಿಟ್ ಹ್ಯಾಂಡು 1 hourಗೆ ಇಲ್ಲಿದ್ದು ಫುಲ್ಲು ರೌಂಡಾಗಿ, ಇವಾಗ 3 o'clock ಅಂತ ಅಂದರೆ ಫುಲ್ಲು ರೌಂಡಾಗಿ ಮತ್ತೆ ಇಲ್ಲಿಗೆ ಬಂದಾಗ ಇದು 4 o'clock ಆಗಿರುತ್ತೆ. ಇದು 1 round ಆಗಿರುತ್ತಲ್ವ. ಸೊ 1 round ಫುಲ್ಲು ಅಂತ ಅಂದರೆ ಎಷ್ಟು, 360 degree ಅಲ್ವಾ. ಸೊ ಮಿನಿಟ್ ಹ್ಯಾಂಡು 1 hourಗೆ 360 degree ರೊಟೇಟ್ ಆಗುತ್ತೆ ಅಲ್ವಾ. ಸೊ ಇದನ್ನು ಇನ್ನೂ ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಮಿನಿಟ್ ಹ್ಯಾಂಡು 60 minutesಗೆ, 1 hour ಅಂತ ಅಂದರೆ 60 minutesಗೆ 360 degree ಟರ್ನ್ ಆಗುತ್ತೆ. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿಕೊಂಡ್ರೆ ಮಿನಿಟ್ ಹ್ಯಾಂಡು 1 minutege 6 degrees ಟರ್ನ್ ಆಗುತ್ತೆ ಅಲ್ವಾ. 6 degrees ಚೇಂಜ್ ಆಗುತ್ತೆ. ಸೊ 360/6 ಅಂದರೆ 6. ಸೊ ಮಿನಿಟ್ ಹ್ಯಾಂಡು ಇದು ಇಂಪಾರ್ಟೆಂಟು. ಮಿನಿಟ್ ಹ್ಯಾಂಡು 1 minutege 6 degrees ಟರ್ನ್ ಆಗುತ್ತೆ. ಅದೇ ಥರ ಇವಾಗ ಈ 12ಗೂ 1ಗೂ ಎಷ್ಟು ಅಂದರೆ ಎಷ್ಟು ನಿಮಿಷ ಇರುತ್ತೆ, 12 to 1 ಮಧ್ಯದಲ್ಲಿ 5 minutes ಇರುತ್ತೆ ಅಲ್ವಾ.
ಸೊ ಈ 5 ಎಲ್ಲ ಆಗಿ 60 ಮಿನಿಟ್ಸ್ ಆಗುತ್ತೆ. ಈ 12ಗೂ 1ಗೂ ಎಷ್ಟು ಡಿಗ್ರೀಸ್ ಇರುತ್ತೆ ಅಂತ ಅಂದರೆ 30 ಡಿಗ್ರೀಸ್ ಇರುತ್ತೆ. ಅಂದರೆ 1 ಮಿನಿಟ್ಗೆ 6 ಡಿಗ್ರೀಸ್ ಅಂತ ಅಂದರೆ 5 ಮಿನಿಟ್ಸ್ಗೆ ಎಷ್ಟಾಯಿತು? 30 ಡಿಗ್ರೀಸ್. 30 ಅಲ್ವಾ? 12 30 ಸೇರಿ 360 ಆಗುತ್ತೆ ಅಲ್ವಾ? ಇವಾಗ ಅದನ್ನೇ ನಾವು ಸಿಂಪ್ಲಿಫೈ ಆಗಿ ಬರ್ಕೊಳ್ಳೋಣ. ಅಂದರೆ ಅವರ್ ಹ್ಯಾಂಡು ಇವಾಗ ಇಲ್ಲಾಗಿತ್ತಪ್ಪ, 12 ಆಗಿದೆ ಅಂದ್ಕೊಳ್ಳಿ. 12ಗೆ ಇದು ಅವರ್ ಹ್ಯಾಂಡ್ ಇಲ್ಲೇ ಇರುತ್ತೆ, 1ಗೆ ಇಲ್ಲಿ ಬರುತ್ತೆ. ಜಸ್ಟ್ 1 ನಂಬರಿಂದ 1 ನಂಬರ್ಗೆ ಮಾತ್ರ ಚೇಂಜ್ ಆಗುತ್ತೆ ಅಲ್ವಾ? ಅವರ್ ಹ್ಯಾಂಡು 1 ಅವರ್ಗೆ ಎಷ್ಟು ಡಿಗ್ರೀಸು? 12ಇಂದ 1ಗೆ ಎಷ್ಟು ಡಿಗ್ರೀಸ್ ಇರುತ್ತೆ? 30 ಡಿಗ್ರೀಸು. 30 ಡಿಗ್ರೀಸ್ ಹೆಂಗೆ ಬಂತು ನಮಗೆ? 1 ಮಿನಿಟ್ಗೆ 6 ಡಿಗ್ರೀಸು ಟರ್ನ್ ಆದರೆ ಯಾವುದು ಮಿನಿಟ್ ಹ್ಯಾಂಡು? 1 ಮಿನಿಟ್ಗೆ 6 ಡಿಗ್ರೀಸ್ ಅಂತಂದರೆ 5 ಮಿನಿಟ್ಸ್ಗೆ 30 ಡಿಗ್ರೀಸ್ ಆಗುತ್ತೆ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ಡಿಗ್ರೀಸ್ ಇರುತ್ತೆ ಅಂತಂದರೆ 30 ಡಿಗ್ರೀಸ್ ಇರುತ್ತೆ. ಓವರಾಲ್ 360 ಇದ್ದಾಗ ಅದನ್ನು ಡಿವೈಡ್ ಬೈ 12 ಮಾಡಿದಾಗ 30 ಡಿಗ್ರಿ ಬರುತ್ತೆ. ಸೊ ಒಂದು ನಂಬರಿಂದ ಇನ್ನೊಂದು ನಂಬರ್ಗೆ 30 ಡಿಗ್ರೀಸ್ ಇರುತ್ತೆ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿಕೊಂಡ್ರೆ 60 ಮಿನಿಟ್ಸ್ಗೆ 30 ಡಿಗ್ರೀಸ್ ಟರ್ನ್ ಆಗುತ್ತೆ. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿಕೊಂಡ್ರೆ 1 ಮಿನಿಟಿಗೆ 1/2 ಡಿಗ್ರಿ ಟರ್ನ್ ಆಗುತ್ತೆ, ಅಥವಾ 0.5 ಡಿಗ್ರಿ ಟರ್ನ್ ಆಗುತ್ತೆ. ಯಾವುದು? ಈ ಮುಳ್ಳು, ದೊಡ್ಡ ಮುಳ್ಳು. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಇದರಲ್ಲಿ ನಾವು ಇಂಪಾರ್ಟೆಂಟಾಗಿ ಮತ್ತೆ ನೆನ್ಪಿಟ್ಕೊಬೇಕಾಗಿದ್ದು ಇದು. ಆ್ಯಂಡ್ ಅದಾದಮೇಲೆ ನಂಬರ್ ಟು ನಂಬರ್ ಗ್ಯಾಪ್, ನಂಬರ್ ಟು ನೆಕ್ಸ್ಟ್ ನಂಬರ್ ಅಂದರೆ ಇಲ್ಲಿಂದ 12ಇಂದ 1ಗೆ ಎಷ್ಟು 5 ಮಿನಿಟ್ಸ್ ಇರುತ್ತೆ, ಅದೆಷ್ಟು ಡಿಗ್ರಿ ಅಂತ ಅಂದರೆ ಅದು 30 ಡಿಗ್ರೀಸ್. ನಂಬರ್ ಟು ನೆಕ್ಸ್ಟ್ ನಂಬರ್ ಗ್ಯಾಪ್ ಎಷ್ಟಿರುತ್ತೆ ಅಂತ ಅಂದರೆ 30 ಡಿಗ್ರೀಸ್. ಸೊ ಈ ಮೂರು ನಮಗೆ ತುಂಬ ನೆನಪಿರಬೇಕು. ಈ ಮೂರಿಂದನೇ ನಮಗೆ ಎಲ್ಲ ಆನ್ಸರ್ಸು ಬರೋದು. ಈ ಮೂರು ಮಿನಿಟ್ ಹ್ಯಾಂಡು 1 ಮಿನಿಟ್ಗೆ 6 ಡಿಗ್ರೀಸ್ ರೊಟೇಟ್ ಆಗುತ್ತೆ. ಅವರ್ ಹ್ಯಾಂಡ್ 1 ಮಿನಿಟ್ಗೆ 1/2 ಡಿಗ್ರಿ ರೊಟೇಟ್ ಆಗುತ್ತೆ. 1/2 ಡಿಗ್ರಿ ಪೊಸಿಷನ್ ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ನಂಬರಿಂದ ನಂಬರ್ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇರುತ್ತೆ ಅಂದರೆ 30 ಡಿಗ್ರೀಸ್ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ ಕೇಸ್ ಇದು ಏನು ಅರ್ಥ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಇದಾದ್ರೆ ನಿಮಗೆ ಗೊತ್ತಾಗ್ತಿದೆ ಅಲ್ವಾ? ಇದನ್ನು ನೆನಪಿಟ್ಕೊಳ್ಳಿ, ಮನಸ್ಸೊಳಗೆ ಹಾಕೊಂಬಿಡಿ. ಬೈ ಹಾರ್ಟ್ ನೆನಪಿರಬೇಕು. ಸರಿನಾ? ಸೊ ಇವಾಗ ನೀವು ಏನೇನು ತಿಳ್ಕೊಂಡ್ರಿ? ಮಿನಿಟ್ ಹ್ಯಾಂಡು 1 ಮಿನಿಟಿಗೆ 6 ಡಿಗ್ರೀಸ್ ರೊಟೇಟ್ ಆಗುತ್ತೆ. ಅವರ್ ಹ್ಯಾಂಡು 1 ಮಿನಿಟ್ಗೆ 1/2 ಡಿಗ್ರೀಸ್ ರೊಟೇಟ್ ಆಗುತ್ತೆ. ಗ್ಯಾಪ್ ಟು ಗ್ಯಾಪ್ ನಂಬರ್ ಟು ನಂಬರ್ ಗ್ಯಾಪು 30 ಡಿಗ್ರೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕ್ವಶನ್ನು 3 o'clock ಅಂತ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಇದು 12, ಇದು 3 o'clock ಅಂತಂದರೆ ಇಲ್ಲಿ 1 ಇರುತ್ತೆ, 2 ಇರುತ್ತೆ, ಇಲ್ಲಿ 1 2 3 ನಂಬರ್ಸ್ ಗ್ಯಾಪು 3 × 30 ನೀವು 90 ಡಿಗ್ರೀಸ್ ಅಂತ ಹಾಕ್ತೀರ. ಅದೇ 2 ಇದ್ದರೆ ಏನಾಗ್ತೀರಾ? 2 × 30 60 ಡಿಗ್ರೀಸ್ ಹಾಕ್ತೀರ. ಅದೇ 1 ಇದ್ದರೆ 30 ಡಿಗ್ರೀಸ್ ಹಾಕ್ತೀರ. ಅದೇ ನಿಮಗೆ 5 ಇದ್ದರೆ ಎಷ್ಟು ಡಿಗ್ರೀಸ್ ಹಾಕ್ತೀರಾ? 150 ಡಿಗ್ರೀಸ್ ಹಾಕ್ತೀರಾ. ಅದೇ 6 ಇದ್ದರೆ 180 ಡಿಗ್ರೀಸ್ ಹಾಕ್ತೀರಾ. ಇಲ್ಲಿವರೆಗೂ ಓಕೆ. 7 ಇದ್ದಾಗ ಏನಾಗ್ತೀರಾ? 7 ಇದ್ದಾಗ 210 ಡಿಗ್ರೀಸ್ ಹಾಕ್ತಿರೋ, ಅಥವಾ ಈ ಕಡೆಯಿಂದ 8 9 10 11 12 ಇರುತ್ತೆ, ಅಂದರೆ 1 2 3 4 5 ಇರುತ್ತೆ. ಇಲ್ಲಿ 150 ಡಿಗ್ರೀಸ್ ಹಾಕ್ತಿರೋ. 210 ಡಿಗ್ರೀಸ್ ಅಂತ ಯಾರು ಟಿಕ್ ಹಾಕಿದರೆ ಅವರು ಆನ್ಸರ್ ರಾಂಗ್ ಆಗಿರುತ್ತೆ. ಸೊ 210 ಡಿಗ್ರೀಸ್ ಯಾವತ್ತೂ ಬರೋದೇ ಇಲ್ಲ. ಸೊ ಇನ್ನೊಂದು ಏನು ತಿಳ್ಕೊಬೇಕು ಇಂಪಾರ್ಟೆಂಟು ಅಂತಂದರೆ, ಇದ್ರ ಜೊತೆಗೆ ಕ್ಲಾಕ್ಸಲ್ಲಿ ಆ್ಯಂಗಲ್ಸು ಯಾವಾಗಲೂ ಲೆಸ್ ದೆನ್ ಆರ್ ಈಕ್ವಲ್ ಟು 180 ಡಿಗ್ರಿ ಇರಬೇಕು ಕ್ಲಾಕ್ಸಲ್ಲಿ ಮಾತ್ರ. ಮತ್ತು ಎಲ್ಲದಕ್ಕೂ ಹೇಳ್ಬೇಡ್ರಿ ನನಗೆ. ಕ್ಲಾಕ್ಸಲ್ಲಿ ಆ್ಯಂಗಲ್ಸ್ ಯಾವಾಗಲೂ 180 ಡಿಗ್ರೀಸ್ ಮಾತ್ರ ಇರಬೇಕು. ಅಂದರೆ 210 ಡಿಗ್ರೀಸ್ ಯಾವಾಗಲೂ ಬರೋದೇ ಇಲ್ವ ಅಂತ ಅಂದರೆ ಬರುತ್ತೆ. ಯಾವಾಗ ಅಂತಂದರೆ ಕ್ವಶನಲ್ಲಿ ಅವರು ರಿಫ್ಲೆಕ್ಸ್ ಆ್ಯಂಗಲ್ಸ್ ಅಂತ ಕೇಳಿದ್ರೆ ಅವಾಗಲೇ ನಾವು 360 ಡಿಗ್ರೀಸ್ ಮೈನಸ್ ಒರಿಜಿನಲ್ ಆ್ಯಂಗಲ್ ಮಾಡಿದ್ರೆ ನಮಗೆ ರಿಫ್ಲೆಕ್ಸ್ ಆ್ಯಂಗಲ್ ಬರುತ್ತೆ. ಅಂದರೆ ಇವಾಗ ಈ 8 ಅಂತ ಅಂದ್ಕೊಳ್ಳಿ, ಇಲ್ಲಿ ಯಾವುದು 7, ಇಲ್ಲಿ 8 ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟಿರುತ್ತೆ? 11 10 9 ಇರುತ್ತೆ. 1 2 3 4 ಅಂತ ಅಂದರೆ 120 ಡಿಗ್ರೀಸ್ ಅಲ್ವಾ? ಅದೇ ನಮಗೆ 8ಗೆ ನಾರ್ಮಲ್ ಆ್ಯಂಗಲು 120 ಡಿಗ್ರಿ. 8 o'clockಗೆ ನಾರ್ಮಲ್ ಡಿಗ್ರೀಸ್ ಎಷ್ಟು? 120 ಡಿಗ್ರಿ ಇರುತ್ತೆ. ಅದೇ ರಿಫ್ಲೆಕ್ಸ್ ಆ್ಯಂಗಲ್ ಕೇಳಿದ್ರೆ ನಮಗೆ 360 ಮೈನಸ್ 120 ಆಗುತ್ತೆ. ಅರ್ಥ ಆಯ್ತಿದೆಯಲ್ವಾ? 360 120 ಅಂತ ಅಂದರೆ ಇದು 240 ಆಗುತ್ತೆ. ಅದೇ 9 o'clock ಕೇಳಿದ್ರೆ ನಮಗೆ
360 ಮೈನಸ್ 90 ಡಿಗ್ರಿ ಆಗುತ್ತೆ. ಯಾವುದು ರಿಫ್ಲೆಕ್ಸ್ ಆ್ಯಂಗಲ್ ಕೇಳಿದ್ರೆ, ಇದು ರಿಫ್ಲೆಕ್ಸ್ ಆ್ಯಂಗಲ್ ಕೇಳಿದ್ರೆ 360 ಮೈನಸ್ 90 ಡಿಗ್ರಿ ಆಗುತ್ತೆ. ಅವಾಗ ಎಷ್ಟಾಗುತ್ತೆ? ಇದು 270 ಡಿಗ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಆ್ಯಂಗಲ್ಸ್ ಅಂತ ಕೇಳಿದ್ರೆ ನಾವು ಡೈರೆಕ್ಟಾಗಿ ಇವಾಗ ನಿಮಗೆ 1 to 6 ಏನೂ ಕನ್ಫ್ಯೂಷನ್ ಇರಲ್ಲ. ಬಟ್ ಈ ಕಡೆ 7 o'clock ಆಗಲಿ, 8 o'clock ಆಗಲಿ, 9 o'clock ಆಗಲಿ ಕೇಳಿದಾಗ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕೇಳಿದಾಗ ಮಾತ್ರ ನೀವು 360ಇಂದ ಮೈನಸ್ ಮಾಡಬೇಕು. ಅದೇ ಇವಾಗ 10 o'clock ಅಂತ ಕೇಳಿದ್ರೆ ನೀವು 10 o'clock ಅಂತ ಅಂದರೆ 1 to ಅಂತ ಅಂದರೆ 60 ಡಿಗ್ರೀಸ್ ಅಷ್ಟೇ. ಅದೇ 10 o'clockಗೆ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಅಂದರೆ 360 ಮೈನಸ್ 60 300. ಅರ್ಥ ಆಗ್ತಿದೆ ಅಲ್ವಾ? ಅದೇ 11ಗೆ ಕೇಳಿದ್ರೆ 30 ಡಿಗ್ರೀಸ್. ಅದೇ ರಿಫ್ಲೆಕ್ಸ್ ಆ್ಯಂಗಲ್ 11 o'clockಗೆ ಕೇಳಿದ್ರೆ 360 ಮೈನಸ್ 30 330 ಡಿಗ್ರೀಸ್. ಅರ್ಥ ಆಗ್ತಿದೆ ಅಲ್ವಾ? ಅದು ಮತ್ತು 5 o'clockಗೆ ರಿಫ್ಲೆಕ್ಸ್ ಆ್ಯಂಗಲ್ ಕೇಳಿದ್ರೆ 1 2 3 4 5 ಅಲ್ವಾ, 150 ಅಂದರೆ 360 ಮೈನಸ್ 150 ಆಗುತ್ತೆ, 210 ಡಿಗ್ರೀಸ್ ಆಗುತ್ತೆ. ಇದು ರಿಫ್ಲೆಕ್ಸ್ ಆ್ಯಂಗಲ್. ಅರ್ಥ ಆಗ್ತಿದೆ ಅಲ್ವಾ? ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಬೇರೆ, ಆ್ಯಂಗಲ್ಸ್ ಅಂದರೆ ಬೇರೆ. ಕ್ವಶನಲ್ಲಿ ಕೇಳ್ಬೇಕಾದ್ರೆ ಗಮನವಿಟ್ಟು ಕ್ವಶನ್ ಓದಿ ಅದು ರಿಫ್ಲೆಕ್ಸ್ ಆ್ಯಂಗಲ್ ಕೇಳ್ತಾ ಇದ್ದಾರಾ, ನಾರ್ಮಲ್ ಆ್ಯಂಗಲ್ ಕೇಳ್ತಾ ಇದ್ದಾರಾ ಅಂತ. ಓಕೆನಾ? ಸೊ ಈ ವಿಡಿಯೋಲಿ ಮೇಯ್ನಾಗಿ ನಾವು ಇಂಪಾರ್ಟೆಂಟಾಗಿ ತಿಳ್ಕೊಂಡಿದ್ದೇನು, ಇದು ಮಿನಿಟ್ ಹ್ಯಾಂಡು, ಅವರ್ ಹ್ಯಾಂಡು ಗ್ಯಾಪ್ ಇರೋಲ್ಲ, ಮತ್ತು ರಿಫ್ಲೆಕ್ಸ್ ಆ್ಯಂಗಲು, ಮತ್ತು ಕ್ಲಾಕ್ಸಲ್ಲಿ 180 ಡಿಗ್ರಿಗೂ ಮೇಲ್ಗಡೆ ಯಾವುದೂ ಬರೋಲ್ಲ. ಓಕೆನಾ? ಈಗ ಒಂದೊಂದೇ ಸಮ್ಸ್ ನೋಡೋಣ. ಸೊ ಕ್ವಶನ್ ನಮಗೆ ಫಸ್ಟ್ ಒನ್ನು, find the angle in the clock which shows 4:10 ಅಂತ ಹೇಳಿದ್ದಾರೆ. ಅದು AM PM ತಲೆ ಕೆಡಿಸ್ಕೊಂಬಿಡಿ. ಸೊ 4:10 ಅಂದರೆ AM ಆದರೂ ಹಂಗೆ ಇರುತ್ತೆ, PM ಆದರೂ ಹಂಗೆ ಇರುತ್ತೆ. ಈಗ 4:10 ಅಂತ ಕೇಳಿದ್ದಾರೆ. 4:10ಗೆ ಆ್ಯಂಗಲ್ ತಿಳ್ಕೊಬೇಕಂತೆ. ಸೊ ಇವಾಗ ನಮಗೆ ಕ್ಲಾಕಲ್ಲಿ, ಸೊ ಇದು ಕ್ಲಾಕ್ ಅಂದರೆ 3 ಇರುತ್ತೆ, ಇಲ್ಲಿ 4 ಇರುತ್ತೆ. ಸೊ ಇದು ಅವರ್ ಹ್ಯಾಂಡು, ಮಿನಿಟ್ ಹ್ಯಾಂಡು, ಇದು ಅವರ್ ಹ್ಯಾಂಡು. ಈಗ ನಾವು ಇವಾಗ ತಾನೇ ತಿಳ್ಕೊಂಡಿದ್ದೇನು, 1 ನಂಬರಿಂದ 1 ನಂಬರ್ಗೆ ಗ್ಯಾಪ್ ಎಷ್ಟಿರುತ್ತೆ? 60 ಡಿಗ್ರೀಸ್ ಇರುತ್ತೆ. ಸೊ 4:10 ಅಂತ ಅಂದಿದ್ದಾರೆ. 4:10 ಅಂತ ಅಂದರೆ ಅವು ಮಿನಿಟ್ ಹ್ಯಾಂಡು, ಈ ಮಿನಿಟ್ ಹ್ಯಾಂಡ್ ಎಲ್ಲಿರುತ್ತೆ? ಇಲ್ಲಿರುತ್ತಲ್ವ, ಅಂದರೆ 2 ಹತ್ರ ಇರುತ್ತೆ. ಮಿನಿಟ್ ಹ್ಯಾಂಡು 2ಗೆ ಬಂದರೆ ತಾನೇ 10 ಮಿನಿಟ್ಸ್ ಆಗೋದು. ಸೊ ಇಲ್ಲಿರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಅಂತ ಕೇಳಿದ್ದಾರೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಆ್ಯಂಗಲ್, ಎಷ್ಟು ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿಂದ ಇಲ್ಲಿಗೆ ಒನ್ ನಂಬರ್ ಇದೆ, ಅಂದರೆ 2ಇಂದ 3ಗೆ 1 ನಂಬರ್, 3ಇಂದ 4ಗೆ 1 ನಂಬರ್ ಅಂತ ಹಾಕ್ಕೊಂಡು 60 ಡಿಗ್ರೀಸ್ ಅಂತ ಹಾಕೊಂಡ್ಬಿಟ್ರೆ ನಮ್ಮ ಆನ್ಸರ್ ಕರೆಕ್ಟಾಗಿ ಬರುತ್ತಾ? ಬರಲ್ಲ, ತಪ್ಪು. ಯಾಕೆ ಅಂತ ಅಂದರೆ ನೀವೇ ಯೋಚನೆ ಮಾಡಿ. ಈಗ ನಾನು ಮುಂಚೆನೇ ಹೇಳಿದೆ, ಅವರ್ ಹ್ಯಾಂಡು 1 ಮಿನಿಟ್ಗೆ 0.5 ಡಿಗ್ರೀಸ್ ಟರ್ನ್ ಆಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಇವಾಗ ಇದು ನನ್ನ ಕೈ 3 o'clock ಅಂತ ಅಂದ್ಕೊಳ್ಳಿ. ಸೊ 3:05ಗೆ ಅವರ್ ಹ್ಯಾಂಡು ಸ್ವಲ್ಪ ಹಿಂಗೆ ಬಂದಿರುತ್ತಲ್ವ, 10 ಮಿನಿಟ್ಸ್ಗೆ ಇನ್ನು ಸ್ವಲ್ಪ ಹಿಂಗೆ ಬಂದಿರುತ್ತಲ್ವ, 15 ಮಿನಿಟ್ಸ್ಗೆ ಇನ್ನು ಸ್ವಲ್ಪ ಹಿಂಗೆ ಬಂದಿರುತ್ತಲ್ವ. 4 o'clockಲ್ಲಿ ಎಲ್ಲಿ ಅಂದರೆ ಇವಾಗ ಈ ಕ್ವಶನಲ್ಲಿ ಈ ಮುಳ್ಳು 4 o'clockಗೆ ಇಲ್ಲಿದೆ, 4 o'clockಗೆ ಅಲ್ಲಿದೆ ಅಂತ ಅಂದರೆ ಓಕೆ, ಒಪ್ಕೊತೀನಿ. ಬಟ್ 4:10ಗೂ ಅಲ್ಲೇ ಇರುತ್ತಾ? ಇದು ಇರಲ್ಲ ತಾನೆ, ಒಂದು ಸ್ವಲ್ಪ ಈ ಕಡೆ ಬಂದಿರುತ್ತೆ ಅಲ್ವಾ, 4:10ಗೆ ಸ್ವಲ್ಪ ಈ ಕಡೆ ಬಂದಿರುತ್ತಲ್ವ. ಸೊ ಅವಾಗ ಏನಾಗುತ್ತೆ? ಎಷ್ಟು ಡಿಗ್ರೀಸ್ ಚೇಂಜ್ ಆಗಿರುತ್ತೆ? 10 ಮಿನಿಟ್ಸ್ ಅಂತ ಅಂದರೆ ನಾವು ಅದನ್ನು ನೀವು ಏನು ಅಂದರೆ ನಾನು ಮುಂಚೆನೇ ಹೇಳ್ದಂಗೆ 5 ಡಿಗ್ರೀಸ್ ಅಂತ ಅಂದರೆ 0.5 ಡಿಗ್ರೀಸ್ ಎಷ್ಟಕ್ಕೆ? 1 ಮಿನಿಟ್ಗೆ. ಸೊ 10 ಮಿನಿಟ್ಸ್ಗೆ ಅಂತ ಅಂದರೆ ನೀವು ಏನು ಅಲ್ಲಿ ಕನ್ಫ್ಯೂಸ್ ಆಗದೆ ಡೈರೆಕ್ಟಾಗಿ /2 ಅಂತ ಮಾಡಿಕೊಂಡ್ರೆ ನಿಮಗೆ 5 ಡಿಗ್ರೀಸ್ ಬರುತ್ತೆ. ಸೊ ಇದು 60 ಡಿಗ್ರೀಸ್ ಮತ್ತು 5 ಡಿಗ್ರೀಸ್ ಆಯಿತು. ಇವಾಗ ಇದನ್ನು ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಅಂತ ಮತ್ತೆ ನಿಮಗೆ ಕ್ವಶನ್ ಅಲ್ವಾ? ಅಂದರೆ ಇವಾಗ ಇಲ್ಲಿರೋ ಮುಳ್ಳು ಇಲ್ಲೇ ಇದೆ, ಇದು ಈ ಕಡೆ ಬಂದಿರುತ್ತೆ ಸ್ವಲ್ಪ. 4:10ಗೆ ಈ ಮುಳ್ಳು ಇಲ್ಲಿರುತ್ತೆ, ಇದು ಇಲ್ಲಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಆ್ಯಂಗಲು 60, ಇಲ್ಲಿ 2ಇಂದ 4ಗೆ ನಾವು 60 ಡಿಗ್ರಿ ಅಂದರೆ 4 ಅಂತ ಅಂದರೆ 60 ಡಿಗ್ರಿ ಅಂತ ಹಾಕೊಂಡ್ರೆ 10 ಅಂತ ಅಂದರೆ ನಾನು ಹೇಳ್ತಿರೋದು ಅರ್ಥ ಆಗ್ತಿದಲ್ವ? 4 hour 10 ಮಿನಿಟ್ಸ್ ಅಂತ ಅಂದರೆ 10ಗೂ 4ಗೂ ಮಧ್ಯದಲ್ಲಿ ಇದ್ದಿದ್ದು ನಮಗೆ 60 ಡಿಗ್ರೀಸ್. ಬಟ್ ಅದು 60 ಡಿಗ್ರೀಸ್ ಅಲ್ಲ, ಅದಕ್ಕೂ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂತ ಅಂದರೆ ನಮಗೆ 10 ಮಿನಿಟ್ಸ್ ಆಲ್ರೆಡಿ ಆಗೋಗಿದೆ. 4 o'clock 10 ಮಿನಿಟ್ಸ್ ಆಗೋಗಿದೆ. 1 ಮಿನಿಟ್ಗೆ ಅವರ್ ಹ್ಯಾಂಡು 0.5 ಡಿಗ್ರೀಸ್ ಅಂತ ಅಂದರೆ ನಮಗೆ 10 ಮಿನಿಟ್ಸ್ಗೆ
5 ಡಿಗ್ರೀಸ್ ಆಗುತ್ತೆ. ಸೊ ಇವಾಗ ಆ್ಯಡ್ ಮಾಡಬೇಕಾ ಮಲ್ಟಿಪ್ಲೈ ಮಾಡಬೇಕಂತಂದರೆ ಈ ನಾರ್ಮಲ್ ಕಾಮನ್ ಸೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇದು ದೂರ ಹೋಗ್ತಿದೆಯಾ ಹತ್ರ ಹೋಗ್ತಿದೆಯಾ, ಈ ಅವರ್ ಹ್ಯಾಂಡು ಮುಳ್ಳು ಹಿಂಗೆ ಹೋಗ್ತಿದೆಯಾ ಅಂದರೆ ದೂರ, ಇದಕ್ಕೂ ದೂರ ಹೋಗ್ತಿದೆಯಾ ಅಲ್ಲ, ಅಥವಾ ಇದಕ್ಕೆ ಹತ್ರ ಬರ್ತಿದೆಯಾ, ದೂರ ತಾನೇ ಹೋಗ್ತಿದೆ. ಸೊ ಇದನ್ನು ದೂರ ಹೋಗ್ತಿದ್ರೆ ನಾವು ಆ್ಯಡ್ ಮಾಡಬೇಕು. ಸೊ ನಮ್ಮದು ಆನ್ಸರು 65 ಡಿಗ್ರೀಸ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ಗೊತ್ತಾಗುತ್ತೆ. ಓಕೆನಾ? ಇವಾಗ ಇನ್ನೊಂದು ಮಾಡೋಣ, ನಿಮಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೆಕೆಂಡ್ ಕ್ವಶನು 435 ಕೇಳಿದ್ದಾರೆ. ಏನು ಬಿಡಿಸ್ಕೊಬೇಡಿ ಬುಕ್ಕಲ್ಲಿ, ಜಸ್ಟ್ ಮೈಂಡಲ್ಲಿ ಹಂಗೆ ಕ್ಯಾಲ್ಕುಲೇಟ್ ಮಾಡಿ. 7 ಅಂತ ಅಂದರೆ 35 ಅಂತ ಅಂದರೆ ಮಿನಿಟ್ ಮುಳ್ಳು ಅಂದರೆ ಮಿನಿಟ್ ಹ್ಯಾಂಡು ಎಲ್ಲಿರುತ್ತೆ? 7 ಹತ್ರ ಇರುತ್ತೆ ಅಲ್ವಾ? 4 ಅಂತ ಅಂದರೆ 4 ಅವರ್ ಅಂತ ಅಂದರೆ ಅವರ್ ಹ್ಯಾಂಡು 4 ಹತ್ರನೇ ಇರುತ್ತೆ. ಸೊ 4ಗೂ 7ಗೂ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೆ? 3 ನಂಬರ್ಸು. 3 × 30 90 ಡಿಗ್ರೀಸು. ಸೊ 90 ಡಿಗ್ರೀಸ್ ಆಗಿರುತ್ತೆ. ಆದರೆ 435ಗೆ ಅವರ್ ಹ್ಯಾಂಡು ಎಕ್ಸಾಕ್ಟಾಗಿ 4 ಮೇಲೆ ಇರುತ್ತಾ? ಇರಲ್ಲ ತಾನೆ. ಇನ್ನೂ ಒಂದು ಸ್ವಲ್ಪ 5 ಕೊಡೋಕ್ಕೆ ಸ್ವಲ್ಪ ಬಂದಿರುತ್ತೆ ತಾನೆ. ಸೊ 35 ಅಂತ ಕೊಟ್ಟಾಗ ನಾನು ಏನು ಮಾಡಬೇಕು ಅಂತ ಅಂದರೆ /2 ಅವರು ಎಷ್ಟೇ ಕೊಡಲಿ, 40 ಕೊಡಲಿ ಅಂದರೆ 4 ಅವರ್ 40 ಮಿನಿಟ್ಸ್ ಅಂತ ಕೊಡಲಿ, 5 ಅವರ್ 35 ಮಿನಿಟ್ಸ್ ಅಂತ ಕೊಡಲಿ, 6 ಅವರ್ 40 ಮಿನಿಟ್ಸ್ ಅಂತ ಕೊಡಲಿ, 7 ಅವರ್ 12 ಮಿನಿಟ್ಸ್ ಅಂತ ಕೊಡಲಿ, ಇದನ್ನು /2 ಮಾಡಿಬಿಟ್ರೆ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ 435 ಅಂತ ಅಂದರೆ ಇಲ್ಲಿ ಇದು 7 ಹತ್ರ ಇರುತ್ತೆ, ಇದು 4 ಹತ್ರ ಇರುತ್ತೆ. ಸೊ ಇವೆರಡಕ್ಕೂ ಮಧ್ಯದಲ್ಲಿ ಎಷ್ಟು ಗ್ಯಾಪ್ಸ್ ಇರುತ್ತೆ ಅಂದರೆ 3 ನಂಬರ್ ಅಂತ ಅಂದರೆ 90 ಡಿಗ್ರಿ. ಈಗ 35/2 ಅಂತ ಅಂದರೆ ಎಷ್ಟು? 17.5 ಡಿಗ್ರೀಸ್. ಸೊ ಇವಾಗ ನಾವು ಮೇನಾಗಿ ತಿಳ್ಕೊಬೇಕಾದ್ರೆ ಇದು ಆ್ಯಡ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ. ನಿಮಗೆ ಬೇಕಾದ್ರೆ ನಾನು ಇಮೇಜ್ ಬಿಡಿಸಿ ಹೇಳ್ತೀನಿ. ಅಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದಕ್ಕೋಸ್ಕರ ಇದು ಬಿಡಿಸ್ತಾ ಇರೋದು, ಇಲ್ಲಾಂದರೆ ಇವೆಲ್ಲ ಮೈಂಡಲ್ಲೇ ಮಾಡ್ಕೊಬೇಕು. ಇಲ್ಲಿ 4 ಇದೆ, ಇಲ್ಲಿ 6 ಇದೆ, ಇಲ್ಲಿ 7 ಇದೆ. ಈಗ ಇದು ಮಿನಿಟ್ ಹ್ಯಾಂಡು 7 ಹತ್ರ ಇದೆ, ಅವರ್ ಹ್ಯಾಂಡು ನಮಗೆ 4 ಹತ್ರ ಇದೆ. ಇದು 435 ಆಗಿದೆ. ಈಗ ಅವ್ರೇನು ಕೇಳ್ತಾರೆ? 435 ಆಗ್ತದೆ. ಇವಾಗ ಆ್ಯಂಗಲ್ ಅಂತ ಕೇಳಿದರೆ ಇದು ಆ್ಯಂಗಲ್ ಎಷ್ಟಿದೆ ಅಂತ ಕೇಳಿದ್ದಾರೆ. 435 ಇದ್ದಾಗ ಈ ಅವರ್ ಹ್ಯಾಂಡು 4 ಹತ್ರನೇ ಇರುತ್ತಾ? ಈ ಕಡೆಗೆ ಬರುತ್ತೆ ತಾನೆ, ಅಂದರೆ ಸ್ವಲ್ಪ ಈ ಕಡೆಗೆ ಬರುತ್ತೆ ತಾನೆ, ಒಂದು ಅರ್ಧ. ಇಲ್ಲಿ 5 ಅಂತ ಅಂದರೆ ಒಂದು ಅರ್ಧ ಜಾಗಕ್ಕೆ ಬರುತ್ತೆ ತಾನೆ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ತಾನೆ. ಸೊ ಇವಾಗ ನಮಗೆ 90 ಡಿಗ್ರಿಯಿಂದ 90 ಡಿಗ್ರಿ ಪ್ಲಸ್ 17.5 ಡಿಗ್ರಿ ಆ್ಯಡ್ ಮಾಡಬೇಕಾ ಮೈನಸ್ ಮಾಡಬೇಕಾ? ಅಂದರೆ ಈ ಅವರ್ ಹ್ಯಾಂಡ್ ಅನ್ನೋದು ಹತ್ರ ಬರ್ತಿದೆಯಾ ದೂರ ಹೋಗ್ತಿದೆಯಾ? ಹತ್ರ ತಾನೇ ಬರ್ತಿದೆ. ಸೊ ಇದನ್ನು ನಾವು ಮೈನಸ್ ಮಾಡಬೇಕು. ಅಂದರೆ ಹತ್ರ ಬರ್ತಿದೆ, ಇದು ದೂರ ಹೋಗ್ತಿದ್ದಿದ್ರೆ ನಾವು ಆ್ಯಡ್ ಮಾಡ್ತಾಯಿದ್ವಿ. ಲಾಸ್ಟ್ ವೀಡಿಯೋಲಿ ಅದು ದೂರ ಹೋಗ್ತಿತ್ತು, ಹತ್ರ ಬರ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಆ್ಯಡ್ ಮಾಡಿದ್ವಿ, ಇದನ್ನು ಮೈನಸ್ ಮಾಡಬೇಕು. ಸೊ 90 - 17.5 ಡಿಗ್ರಿ ಅಂತ ಅಂದರೆ 72.5 ಡಿಗ್ರಿ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ಇನ್ನೊಂದು 2 ಕ್ವಶನ್ ಮಾಡೋಣ. ಇದು ನೀವೇ ಮಾಡಿ ಹಂಗೆ, ಜಸ್ಟ್ ಮೈಂಡಲ್ಲಿ ನೀವು ಏನು ಬರೆಯೋದು ಏನು ಬೇಡ, ಹಂಗೆ ಮಾಡಿ. 615 ಎಷ್ಟಾಗುತ್ತೆ? 615 ಅಂತ ಅಂದರೆ ಒಂದು 6 ಮೇಲೆ ಇರುತ್ತೆ, ಇನ್ನೊಂದು 3 ಮೇಲೆ ಇರುತ್ತೆ. 3ಗೂ 6ಗೂ ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ? 3 ನಂಬರ್ಸು. 3 × 30 90 ಡಿಗ್ರೀಸು. ಈಗ 15 ಅಂತ ಅಂದರೆ /2 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 7.5 ಡಿಗ್ರೀಸ್ ಬರುತ್ತೆ. ಇದನ್ನು ಆ್ಯಡ್ ಮಾಡಬೇಕಾ ಮೈನಸ್ ಮಾಡಬೇಕಾ? ಒಂದು 3 ಹತ್ರ ಇದೆ ಮಿನಿಟ್ ಹ್ಯಾಂಡು, ಇನ್ನೊಂದು ಅವರ್ ಹ್ಯಾಂಡು 6 ಹತ್ರ ಇದೆ. 6 ಅವರ್ 15 ಮಿನಿಟ್ಸ್ ಅಂತ ಅಂದರೆ ಆ 15 ಮಿನಿಟ್ಸಲ್ಲಿ ಆ ಅವರ್ ಹ್ಯಾಂಡ್ ಅನ್ನೋದು ಒಂದು ಸ್ವಲ್ಪ 7 ಕಡೆಗೆ ಹೋಗಿರುತ್ತಲ್ವ. ಸೊ ಇದನ್ನು ನಾವು ಆ್ಯಡ್ ಮಾಡಬೇಕು. ನಮ್ಮ ಆನ್ಸರ್ 97.5 ಡಿಗ್ರೀಸ್ ಆಗುತ್ತೆ. ಅದೇ 7 ಅವರ್ 10 ಮಿನಿಟ್ಸ್ ಅಂತ ಅಂದರೆ 7 ಅಂದರೆ ಅವರ್ ಹ್ಯಾಂಡ್ 7 ಹತ್ರ ಇರುತ್ತೆ. 10 ಅಂದರೆ ಮಿನಿಟ್ ಹ್ಯಾಂಡು 2 ಹತ್ರ ಇರುತ್ತೆ. 2ಗೂ 7ಗೂ ಡಿಫ್ರೆನ್ಸ್ ಎಷ್ಟು? 5 ಅಂತ ಅಂದರೆ 150 ಡಿಗ್ರಿ. 10 ಅಂತಂದರೆ /2 ಮಾಡಿದ್ರೆ ನಮಗೆ 5 ಡಿಗ್ರಿ ಬರುತ್ತೆ. ಇದು 150 ಡಿಗ್ರಿ. ಇದನ್ನು ಆ್ಯಡ್ ಮಾಡಬೇಕಾ ಮೈನಸ್ ಮಾಡಬೇಕಾ? 2 ಇದೆ, ಕೆಳಗಡೆ 7 ಇದೆ. 7 10 ಅಂತಂದರೆ 10 ಮಿನಿಟ್ಸಲ್ಲಿ 7 ಸ್ವಲ್ಪ 8 ಕಡೆಗೆ ಹೋಗಿರುತ್ತೆ. ಸೊ ಇದು ಪ್ಲಸ್ ಆಗುತ್ತೆ. ನಮ್ಮ ಆನ್ಸರ್ 155 ಡಿಗ್ರಿ ಆಗುತ್ತೆ. ಅರ್ಥ ಆಗ್ತಿಲ್ವ? ವೆರಿ ಸಿಂಪಲ್, ಇಷ್ಟು ಈಸಿ ಅಲ್ವಾ? ಇನ್ನೊಂದೆರಡು ಮಾಡೋಣ, ಅಂದರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅದರಲ್ಲಿ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ 11:15 ಅಂತ ಕೇಳಿದ್ದಾರೆ. 11 ಅಂದಾಗ ಇದು 11 ಮೇಲೆ ಇರುತ್ತೆ, ಇದು 3 ಮೇಲೆ ಇರುತ್ತೆ. ಸೊ ಇವಾಗ ಇದು 12, ಇದು 3, ಇಲ್ಲಿ 11 ಇರುತ್ತಲ್ವ, ಇಲ್ಲಿ 11 ಇರುತ್ತೆ, ಇದು 3. ಈಗ ನೀವು
3ಇಂದ 11ಗೆ ಹಿಂಗೆ ತಗೊತೀರಾ ಅಥವಾ 11ಇಂದ 3ಗೆ ಹಿಂಗೆ ತಗೊತೀರಾ? ನಾನು ಮುಂಚೆನೇ ಹೇಳಿದ್ದೀನಿ, ನಮಗೆ 180 ಡಿಗ್ರೀಸ್ಗೂ ಮೇಲ್ಗಡೆ ಕ್ಲಾಕ್ಸಲ್ಲಿ ಬರಲ್ಲ ಅಂತ. ಸೊ 11ಇಂದ 3ಗೆ ಅಂತ ಅಂದಾಗ ನಾವು 1 2 3 4 ನಂಬರ್ಸ್ ಇರುತ್ತೆ. ಸೊ ನಾವು ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಇದು 120 ಡಿಗ್ರಿ ಆಗುತ್ತೆ, 120 ಡಿಗ್ರಿ ಆಗುತ್ತೆ, ಓಕೆನಾ, ನಾಟ್ 240 ಡಿಗ್ರೀಸ್. ಹಿಂಗೆ ಲೆಕ್ಕ ಹಾಕ್ಕೊಂಡ್ರೆ 240 ಡಿಗ್ರಿ ಬರುತ್ತೆ. 240 ಡಿಗ್ರಿ ನಾವು ತಗೊಳ್ಳೋಂಗೇ ಇಲ್ಲ, ಓಕೆನಾ. ಅವ್ರು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಸ್ಪೆಸಿಫಿಕ್ಕಾಗಿ ಕೇಳಿದಾಗ ಮಾತ್ರ ನಾವು ತೋರಿಸ್ಬೇಕಾಗುತ್ತೆ. ಸೊ 120 ಡಿಗ್ರಿ. ಅದಾದಮೇಲೆ 15 ಅಂತ ಅಂದರೆ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಅದು 7.5 ಡಿಗ್ರಿ ಬರುತ್ತೆ. ಇವಾಗ ಇದು ಆ್ಯಡಿಷನ್ ಮಾಡಬೇಕಾ ಸಬ್ಟ್ರಾಕ್ಷನ್ ಮಾಡಬೇಕಾ? ಇದು 11 ಅವರ್ ಆ್ಯಂಡ್ 11 ಮೇಲೆ ಇದ್ದಿದ್ದ ಅವರ್ ಹ್ಯಾಂಡು 15 ಮಿನಿಟ್ಸ್ ಆದಾಗ ಹತ್ರ ಹೋಗ್ತಿದೆಯಾ ಅಂದರೆ ಇದಕ್ಕೆ ಹತ್ರ ಹೋಗ್ತಿದೆಯಾ, ಇದರಿಂದ ದೂರ ಹೋಗ್ತಿದೆಯಾ, ಈ 3ಗೆ ದೂರ ಹೋಗ್ತಿದೆಯಾ, ಈ 3ಗೆ ಹತ್ರ ಹೋಗ್ತಿದೆಯಾ? ಹತ್ರ ಹೋಗ್ತಿದೆ. ಸೊ ಇದನ್ನು ನಾವು ಮೈನಸ್ ಮಾಡಬೇಕು. 120 ಡಿಗ್ರೀಸ್ ಮೈನಸ್ 7.5 ಡಿಗ್ರಿ ಅಂತ ಅಂದರೆ 112.5 ಡಿಗ್ರಿ. ಅದೇ ನಮಗೆ 245 ಅಂತ ಕೇಳಿದ್ರೆ 245 ಅಂತ ಕೇಳಿದ್ರೆ ಇದು 2 ಮೇಲೆ ಇರುತ್ತೆ, ಇದು 9 ಮೇಲೆ ಇರುತ್ತೆ. ಸೊ 9ಇಂದ ಮತ್ತೆ ಈಗ 9ಇಂದ ಹಿಂಗೆ ಉಲ್ಟಾ ಹೋಗ್ತೀರಾ? ಇಲ್ಲ, 9 to 2. 9ಇಂದ 2ಗೆ ಎಷ್ಟು ನಂಬರ್? 1 2 3 4 ನಂಬರ್. 4 ಅಂತ ಅಂದರೆ ಮತ್ತೆ ಸರಿ 9ಇಂದ 2ಗೆ 9 245 ಅಲ್ವಾ ಕೇಳಿರೋದು? 9 ಇರುತ್ತೆ, ಇಲ್ಲಿ 10 ಇರುತ್ತೆ. 1 2 3 4 5 ಇದು 150 ಡಿಗ್ರಿ ಆಗುತ್ತೆ. 44 ಡಿವೈಡ್ ಬೈ 2 ಅಂತ ಅಂದರೆ 22.5 ಡಿಗ್ರಿ ಆಗುತ್ತೆ. ಸೊ ಇದು ಆ್ಯಡ್ ಮಾಡಬೇಕಾ ಮೈನಸ್ ಮಾಡಬೇಕಾ? ಇಲ್ಲಿ 9 ಇದ್ದಾಗ ಇಲ್ಲಿ 2 ಇರುತ್ತೆ. ಸೊ ಈ ಅವರ್ ಹ್ಯಾಂಡು ನಮಗೆ ಹತ್ರ ಬರ್ತಿದೆಯಾ ದೂರ ಹೋಗ್ತಿದೆಯಾ? ನಾವು ಹಿಂಗೆ ಆ್ಯಂಗಲ್ ತೊಗೊಂಡಿರೋದ್ರಿಂದ ಹಿಂಗೆ ತೊಗೊಬೇಕು. ಸಾರಿ, ನಮಗೆ ಇದು ಆ್ಯಂಗಲು ಇಲ್ಲಿರುತ್ತಲ್ಲ 2, ಇನ್ನೊಂದು ಸಲ ಬಿಡಿಸ್ಬಿಡ್ತೀನಿ ನೋಡಪ್ಪ. 12 ಇದೆ, 2 ಇದೆ, ಇಲ್ಲಿ 9 ಇದೆ. ಸೊ ಇದು ನಮಗೆ ಮಿನಿಟ್ ಹ್ಯಾಂಡು, ಇದು ನಮಗೆ ಅವರ್ ಹ್ಯಾಂಡು. ಈಗ ನಾವು ಇಲ್ಲಿಂದ ಇಲ್ಲಿ ಆ್ಯಂಗಲು 150 ಡಿಗ್ರಿ ತೊಗೊಂಡಿದ್ದೀವಿ. ಈಗ ಏನಿದು 45 ಮಿನಿಟ್ಸ್ ಅಂತ ಅಂದಾಗ ಇದು ಈ ಕಡೆಗೆ ತಾನೇ ಹೋಗುತ್ತೆ, 3 ಕಡೆಗೆ ತಾನೇ ಬರುತ್ತೆ. ಸೊ ನಮ್ಮದು ದೂರ ಆಗ್ತಿದೆಯಾ ಹತ್ರ ಆಗ್ತಿದೆಯಾ? ನಾವು ಆ್ಯಂಗಲ್ ಇಲ್ಲಿ ತೊಗೊಂಡಿರೋದು ಇದು ಡಿಸ್ಟೆನ್ಸ್, ನಮಗೆ ಈ ಡಿಸ್ಟೆನ್ಸ್ ದೂರ ಆಗ್ತಿದೆಯಾ ಹತ್ರ ಆಗ್ತಿದೆಯಾ? ದೂರ ಆಗ್ತಿದೆ. ಸೊ ನಮಗೆ ಆ್ಯಡ್ ಮಾಡಬೇಕು. ನಮ್ಮ ಆನ್ಸರು 172.5 ಡಿಗ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಈಗ ಇನ್ನೊಂದು ಕೆಲವೊಂದು ವೆರಿ ಸಿಂಪಲ್ ಆಗಿರುತ್ತೆ, ಬಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಯಾವುದು ಅಂತ ನೋಡಿದ್ರೆ ನಮಗೆ ಈಗ 8 10 ಅಂತ ಕೇಳಿದ್ದಾರೆ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ ಅಂದರೆ 8 10 ಅಂತಂದರೆ 2 ಇಲ್ಲಿರುತ್ತೆ, 8 ಇಲ್ಲಿರುತ್ತೆ, ಇಲ್ಲಿಗೂ ನಮಗೆ 6 ನಂಬರ್ಸ್ ಇರುತ್ತೆ. ಸೊ 180 ಡಿಗ್ರಿ ಆಗುತ್ತೆ. 10 ಅಂತ ಅಂದರೆ ಡಿವೈಡ್ ಬೈ 2 5 ಡಿಗ್ರಿ. ಇದನ್ನ ಪ್ಲಸ್ ಮಾಡ್ತೀರಾ? ಮಾಡೋಂಗಿಲ್ಲ. ಯಾಕಂತ ಅಂದರೆ ಮುಂಚೆನೇ ಹೇಳಿದ್ದೀನಿ, ಕ್ಲಾಕ್ಸಲ್ಲಿ 180 ಡಿಗ್ರೀಸ್ಗೂ ಮೇಲ್ಗಡೆ ಬರೋಂಗಿಲ್ಲ. ಸೊ ನಮಗೆ ಯಾವಾಗಲೂ 180 ಬಂದರೂ ನಮಗೆ ನಾವು ಅದನ್ನು ಮೈನಸ್ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಇದು ನಮಗೆ 175 ಡಿಗ್ರೀಸ್ ಆಗುತ್ತೆ. ಅದೇ ನಮಗೆ 9:15 ಅಂತ ಕೇಳಿದ್ರೆ ಅಂದ್ಕೊಳ್ಳಿ, ಇಲ್ಲಿ 9 ಇರುತ್ತೆ, ಇದು 15 ಇರುತ್ತೆ, ಇದು 9, ಇದು 3 ಇರುತ್ತೆ, ಇದು 15, 3 ಮಿನಿಟ್ಸ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ 6 ನಂಬರ್ಸ್ ಇರುತ್ತೆ, 180 ಡಿಗ್ರಿ ಆಗಿರುತ್ತೆ. ಅದಾದಮೇಲೆ ಇದು 15 ಡಿವೈಡ್ ಬೈ 2 ಅಂತ ಅಂದರೆ 7.5 ಡಿಗ್ರೀಸ್. ಇದು ಆ್ಯಡ್ ಮಾಡಬೇಕಾ ಮೈನಸ್ ಮಾಡಬೇಕಂತಂದರೆ ಯಾವಾಗಲೂ ನಾವು ಮೈನಸ್ಸೇ ಮಾಡಬೇಕು. ಸೊ 180 ಡಿಗ್ರೀಸ್ ಮೇಲೆ ಬರೋಂಗೇ ಇಲ್ಲ, ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಇದು ನಮ್ಮ ಆನ್ಸರು 172.5 ಡಿಗ್ರಿ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಯಾವಾಗಲಾದರೂ ನಮಗೆ 180 ಡಿಗ್ರೀಸ್ ಕೇಳಿಬಿಟ್ಟು 180 ಡಿಗ್ರೀಸ್ಗೂ ಮೇಲೆ ಬರ್ತಿದೆ ಅಂತಂದರೆ ಅದನ್ನ ಯಾವಾಗಲೂ ನಾವು ಮೈನಸ್ಸೇ ಮಾಡಬೇಕು, ಓಕೆನಾ. ಇವಾಗ ನಾವು ನಾರ್ಮಲಾಗೆ ಕ್ವಶನ್ಸು 5 10 15 20 25 ಈ ಥರನೇ ಕೇಳ್ತಾರೆ. ಮ್ಯಾಕ್ಸಿಮಮ್ 99% ಇದೆಲ್ಲ ಕೇಳ್ತಾರೆ. ನಿಮ್ಗೆ ಇನ್ ಕೇಸ್ 16 18 14 ಅಂತ ಕೇಳಿದ್ರು ಡಿವೈಡ್ ಬೈ 2 ಮಾಡ್ತೀರಾ, 7 ಮಾಡ್ತೀರಾ, ಅದಕ್ಕೆ ಎಷ್ಟು ಡಿಗ್ರಿ ಅಂತ ನೋಡ್ಕೊತಾರೆ ಆ್ಯಡ್ ಮಾಡ್ತೀರಾ, ಓಕೆನಾ. ಸೊ ಇವಾಗ ಲಾಸ್ಟು ವೆರಿ ಸಿಂಪಲ್ ಕ್ವಶನ್ ಅಂದರೆ ಇವಾಗ 315 ಅಂತ ಕೇಳ್ತಾರೆ. 315 ಅಂತ ನೋಡಿದ ತಕ್ಷಣ ನಮಗೆ ಇದು 3 ಇರುತ್ತೆ, ಇಲ್ಲಿ ಕ್ಲಾಕ್ ಅಂತ ಅಂದ್ಕೊಂಡ್ರೆ ಇದು 3 ಇರುತ್ತೆ, 0 ಡಿಗ್ರಿ ಅಂತ ಕೊಟ್ಬಿಟ್ರೆ ಇದು 0 ಡಿಗ್ರಿ ನಿಮಗೆ ಆಪ್ಷನಲ್ ಕೂಡ ಇರುತ್ತೆ. ಇದನ್ನು ಟಿಕ್ ಹಾಕಿದ್ರೆ ನಿಮ್ಮ ಮಾರ್ಕ್ಸು ಗೋವಿಂದ ಆಗುತ್ತೆ. ಯಾಕಂದರೆ ಇದು ತಪ್ಪು. 3 ಅಂತ ಅಂದಾಗ 15 ಮಿನಿಟ್ಸ್ ಅಂದಾಗ ಇದು ಸ್ವಲ್ಪ ಜರುಗಿರುತ್ತೆ ಅಲ್ವಾ. 315 ಅಂತ ಅಂದರೆ ಅದನ್ನೆಷ್ಟು, ಅದರಲ್ಲಿ ಡಿವೈಡ್ ಬೈ 2 ಮಾಡಿ 7.5 ಡಿಗ್ರೀಸ್. ಅದೇ ನಮಗೆ 420 ಕೊಟ್ಟರೆ 420 ಅರ್ಧ ಎಷ್ಟು 10 ಡಿಗ್ರೀಸ್. ಅದೇ ನಮಗೆ 525 ಕೊಟ್ಟರೆ 12.5 ಡಿಗ್ರೀಸ್. ಅದೇ ನಮಗೆ 630 ಕೊಟ್ಟರೆ 30 ಅರ್ಧ ಎಷ್ಟು 15 ಡಿಗ್ರೀಸ್. ಅದೇ ನಮಗೆ 735 ಕೊಟ್ಟರೆ 35 ಅರ್ಧ ಎಷ್ಟು 17.5 ಡಿಗ್ರೀಸ್. ಸೊ ಈ ಥರ. ಅದೇ ನಮಗೆ 12 o'clock ಅಂತ ಕೊಟ್ಟರೆ ಇದು ನಮಗೆ 0 ಆಗುತ್ತೆ. ಯಾಕಂದರೆ
12 ಅಂತ ಕೊಟ್ಟಾಗ ಮಾತ್ರ 2 ಮುಳ್ಳು ಎಕ್ಸಾಕ್ಟಾಗಿ 12 ಹತ್ರ ಇರುತ್ತೆ. ಸೊ ಅರ್ಥ ಆಗ್ತಿದೆ ಅಲ್ವಾ? ಈ ವಿಡಿಯೋಲಿ ಎಲ್ಲ ಕ್ಲಿಯರಾಗಿ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಕ್ಲಾಕ್ ಅವ್ರು ಟೈಮ್ ಕೊಟ್ಬಿಟ್ಟು ಆ್ಯಂಗಲ್ ಕೇಳಿದ್ರೆ ಹೆಂಗೆ ಮಾಡಬೇಕು ಅಂತ ನಿಮಗೆ ಇವಾಗ ಕ್ಲೀನಾಗಿ ಗೊತ್ತಾಯಿತು. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ